ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಈ ತರ ಲಕ್ಸುರಿ ಪ್ರಾಪರ್ಟಿನ ನಾನು ಎಲ್ಲೂ ನೋಡೇ ಇಲ್ಲ. ನಿಜನೇ ಹೇಳ್ತಾ ಇದ್ದೀನಿ, ಎಷ್ಟೋ ಪ್ರಾಪರ್ಟಿಗಳನ್ನ ನಾನು ನೋಡಿದ್ದೀನಿ, ಆದರೆ ಈ ಪ್ರಾಪರ್ಟಿ ಮಾತ್ರ ನೆಕ್ಸ್ಟ್ ಲೆವೆಲ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅಷ್ಟು ಸಕ್ಕತ್ತಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡಕ್ಕೆ ಹೋಗಲ್ಲ, ಈ ಪ್ರಾಪರ್ಟಿಯ ಮ್ಯಾನೇಜರ್ ಹತ್ರನೇ ಕೊಡಿಸ್ತೀನಿ. ಬನ್ನಿ ಸರ್. ನಮಸ್ತೆ, ಹೇಗಿದ್ದೀರಾ? ಸರ್ ನಮಸ್ತೆ, ಬನ್ನಿ. ಸೂಪರಾ? ಹೌದು ಸೂಪರ್ ಸರ್. ನೀವು? ಸರ್ ಏನ್ ಸರ್ ಮಳೆ? ಹೌದು ಸರ್, ಸ್ವಲ್ಪ ಜಾಸ್ತಿ ಇದೆ ಇವತ್ತು. ಸರ್ ಅದ್ ಬಿಟ್ಟಾಕಿ ಸರ್, ಏನ್ ಸರ್ ಪ್ರಾಪರ್ಟಿ ಇದು ಈ ರೇಂಜಿಗೆ ಲಕ್ಸುರಿ ಆಗಿದೆ ಸರ್, ತಡ್ಕೊಳಕ್ ಆಗ್ತಿಲ್ಲ. ದಯವಿಟ್ಟು ಪ್ಲೀಸ್ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಖಂಡಿತ ಬನ್ನಿ, ಕೊಡೋಣ. ಎಸ್ ಸರ್. ಸರ್ ಈ ಪ್ರಾಪರ್ಟಿ ಹೆಸರು ಮತ್ತೆ ಇದು ಎಲ್ಲಿ ಬರುತ್ತೆ? ಸರ್ ಪ್ರಾಪರ್ಟಿ ನೇಮ್ ಬಂದು ಎಮರಾಲ್ಡ್ ಗ್ರೀನ್ಸ್ ಅಂತೇಳಿ. ಓಕೆ. ಸೊ ಆಲ್ಮೋಸ್ಟ್ ಇದು ಸಾಗರ ಮೇನ್ ರೋಡ್ಗೆ ಅಟ್ಯಾಚ್ ಆಗಿದೆ. ನಿಯರ್ PSIT ಕಾಲೇಜ್ ಪಕ್ಕದಲ್ಲೇ ಬರುತ್ತೆ. ಪಕ್ಕದಲ್ಲೇ? ಆಲ್ಮೋಸ್ಟ್ ಪಕ್ಕದಲ್ಲೇ ಬರುತ್ತೆ. ಸರ್ ಹಾಗಾದ್ರೆ ಮೇನ್ ಪ್ರತಿಯೊಬ್ರು ಕೇಳೋದು ಏನು ಅಂದ್ರೆ, ಸಿಟಿಗೆ ಎಷ್ಟು ಹತ್ರ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಮತ್ತೆ ಏರ್ಪೋರ್ಟ್ಗೆಲ್ಲ ಎಷ್ಟು ದೂರ ಇದೆ? ಸರ್ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಅಥವಾ ಶಿವಮೊಗ್ಗದಲ್ಲಿ ನೀವು ಎಲ್ಲೇ ಹೋಗ್ಬೇಕಂದ್ರೂ ಕೂಡ ಜಸ್ಟ್ 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಏರ್ಪೋರ್ಟ್ ಅಂತ ಬಂದು ಇನ್ನೊಂದು 5 ಮಿನಿಟ್ಸ್ ಜಾಸ್ತಿ, 15 ಮಿನಿಟ್ಸ್. ಓಕೆ, 10 to 15 ಮಿನಿಟ್ಸ್ ಅಲ್ಲಿ ಇದೆಲ್ಲ ಹೌದು. ಆಲ್ಮೋಸ್ಟ್ ಶಿವಮೊಗ್ಗ ಏರ್ಪೋರ್ಟ್ ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು, 10 to 15 ಮಿನಿಟ್ಸ್ ಅಷ್ಟೇ. ಸರ್ ಇದು ಎಷ್ಟು ಎಕರ್ಸ್ ಇದೆ ಮತ್ತೆ ಸೈಟ್ಸ್ಗಳು ಎಷ್ಟಿದೆ ಸರ್? ಸರ್ ಕಂಪ್ಲೀಟ್ ಆಗಿ ಈ ಒಂದು ಪ್ರಾಪರ್ಟಿ ಬಂದು 20 ಎಕರೆನಲ್ಲಿ ಮಾಡಿರೋಂಥದ್ದು. 20 ಎಕರೆ ಜಾಗ ಇದು? ಹೌದು. ಸೈಟ್ಸ್ ಎಷ್ಟಿದೆ ಸರ್ ಹಾಗಾದ್ರೆ? 20 ಎಕರೆನಲ್ಲಿ ಆಲ್ಮೋಸ್ಟ್ ಒಂದು 163 ಸೈಟ್ ಬರುತ್ತೆ. ಪ್ರತಿಯೊಂದನ್ನು ಕೂಡ 30, 50, 40, 60 ಮತ್ತೆ 50, 80 ಡೈಮೆನ್ಷನ್ ಅಲ್ಲಿ ಪ್ರತಿಯೊಂದು ಲಕ್ಸುರಿ ವಿಲ್ಲಾ ಪ್ಲಾಟ್ಸ್ ಇದು. ಓಕೆ, ಲಕ್ಸುರಿ ವಿಲ್ಲಾ ಪ್ಲಾಟ್ ಬಿಡಿ, ಇದು ಹೇಳೋದೇ ಬೇಡ ಬಿಡಿ, ನೋಡಿದ್ರೇನೆ ಗೊತ್ತಾಗ್ತಿದ್ದು ಒಂದು ಲಕ್ಸುರಿ ಅಂತ. ಸರ್ ಇದು ಡೈಮೆನ್ಷನ್ಸ್ ಎಲ್ಲ ಹೇಳಿದ್ರೆ ಯಾವ್ಯಾವ ಡೈಮೆನ್ಷನ್ಸ್ ಅಲ್ಲಿ ಎಷ್ಟೆಷ್ಟು ಪ್ಲಾಟ್ಸ್ ಗಳಿದೆ ಸರ್? ಓಕೆ ಸರ್, ಇಲ್ಲಿ 30, 50 ನಲ್ಲಿ ನಿಮಗೆ 46 ಪ್ಲಾಟ್ಸ್ ಇದೆ. ಓಕೆ. ಅಂಡ್ 40, 60 ನಲ್ಲಿ 55 ಪ್ಲಾಟ್ಸ್ ಬರುತ್ತೆ. ಓಕೆ. ಅಂಡ್ 50, 80 ನಲ್ಲಿ 25 ಪ್ಲಾಟ್ಸ್ ಇದೆ. ಇನ್ನು ಮಿಕ್ಕಿದೆಲ್ಲ ಆಡ್ ಡೈಮೆನ್ಷನ್ಸ್ ಬರುತ್ತೆ. ಇನ್ ಮಿಕ್ಕಿದೆಲ್ಲ ಆಡ್ ಡೈಮೆನ್ಷನ್ಸ್. ಅಂದ್ರೆ ಆಡ್ ಅಂದ್ರೆ ಯಾವ ತರ ಬರುತ್ತೆ ಸರ್? ಆಡ್ ಅಂತ ಅಂದ್ರೆ ಯಾವ್ದಾದ್ರು ಒಂದು ಕಾರ್ನರ್ ಅಲ್ಲಿ ಸ್ವಲ್ಪ ವೇರಿ ಇರುತ್ತೆ ಅಂತ ಒಂದು ಪ್ಲಾಟ್ ನ ನಾವು ಆಡ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ. ಟೋಟಲ್ ಆಗಿ 163 ಪ್ಲಾಟ್ಸ್ ಬರುತ್ತೆ. ಓಕೆ, 163 ಪ್ಲಾಟ್ಸ್ ಗಳು ಬರುತ್ತೆ. ಸರ್ ಇದು ಕ್ಲಬ್ ಹೌಸ್? ಹೌದು, ಕ್ಲಬ್ ಹೌಸ್ ಸರ್. ಇದು ಕಂಪ್ಲೀಟ್ ಈ ಒಂದು ಕಮ್ಯುನಿಟಿಗೆ ಅಂತಾನೆ ಕೊಡ್ತಾ ಇರೋಂಥ ಕ್ಲಬ್ ಹೌಸ್ ಇದು. ಓಕೆ, ಈ ಕಂಪ್ಲೀಟ್ ಈ ಕಮ್ಯುನಿಟಿಗೆ ಈ ಒಂದು ಕ್ಲಬ್ ಹೌಸ್ ಕೊಡ್ತಾ ಇದೀವಿ. ಸೂಪರ್ ಸರ್. ಕ್ಲಬ್ ಹೌಸ್ ಇದೆ, ಕೆಳಗೆ ಮೇಲ್ಗಡೆ ಪಾರ್ಟಿ ಹಾಲ್ ಮಾಡಿದೀವಿ. ಅಂದ್ರೆ ಇಲ್ಲಿ ಯಾವುದೇ ಚಿಕ್ಕಪುಟ್ಟ ಏನೋ ಒಂದು ಫಂಕ್ಷನ್ ಮಾಡ್ತೀನಿ ಅಂದ್ರೂ ಕೂಡ ಆ ಪಾರ್ಟಿ ಹಾಲ್ ಅಲ್ಲಿ ಮಾಡ್ಬೋದು. ಸೂಪರ್ ಸರ್. ಯಾರೇ ಸೈಟಿಗೆ ಬಂದ್ರು ಪ್ರತಿಯೊಬ್ರು ಕೇಳೋದು ಬ್ಯಾಂಕ್ ಲೋನ್ ಅವೈಲಬಲ್ ಇದೆಯಾ ಅಂತ ಕೇಳ್ತಾರೆ. ಇದಕ್ಕೆ ನಿಮ್ಮ ಉತ್ತರ? ಬ್ಯಾಂಕ್ ಲೋನ್? ಹೌದು ಸರ್. ಹೇಳ್ಬೇಕಂತಂದ್ರೆ ಈ ಒಂದು ಪ್ರಾಪರ್ಟಿ DC ಕನ್ವರ್ಷನ್ ಆಗಿ ಸೂಡಾ ಅಪ್ರೂವ್ಡ್ ಆಗಿ ರೇರಾ ಅಪ್ರೂವ್ಡ್ ಆಗಿರೋದ್ರಿಂದ ಓಕೆ, ಕಂಪ್ಲೀಟ್ ಟೈಟಲ್ ಕ್ಲಿಯರ್ ಇದೆ. ಸೊ ಈ ತರ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬ್ಯಾಂಕಲ್ಲೂ ಕೂಡ ಅಪ್ ಟು 90%, ಯಾವುದೇ ಒಂದು ನ್ಯಾಷನಲೈಸ್ ಬ್ಯಾಂಕಲ್ಲಿ ತಗೊಳ್ಳಿ, ಓಕೆ, ಸೊ ಯಾವುದೇ ಬ್ಯಾಂಕಲ್ಲಿ ತಗೊಂಡ್ರು ಕೂಡ ಅಪ್ ಟು 80 to 90% ವರೆಗೂ ಲೋನ್ಸ್ ಆಗುತ್ತೆ ನಿಮ್ಗೆ. ಅಪ್ ಟು 80 to 90% ಪಕ್ಕ ಲೋನ್ ಆಗೇ ಆಗುತ್ತೆ. ಹೌದು, ಕಸ್ಟಮರ್ ಸಿಬಿಲ್ ಮೇಲೆ. ಓಕೆ. ಏನು ಕಸ್ಟಮರ್ ಪ್ರೊಫೈಲ್ ಇರುತ್ತೋ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 90% ವರೆಗೂ ಲೋನ್ ಮಾಡಿಸ್ಬೋದು. ಓಕೆ, ಇನ್ನು 10% ಏನಿದೆ ಅವರು ಡೌನ್ ಪೇಮೆಂಟ್ ಮಾಡಿದ್ರೆ 10% ಡೌನ್ ಪೇಮೆಂಟ್ ಮಾಡಿ ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು. ಒಟ್ನಲ್ಲಿ 80 to 90% ವರೆಗೂ ಬ್ಯಾಂಕ್ ಲೋನ್ ಆಗುತ್ತೆ. ಹೌದು, ಆಗುತ್ತೆ ಸರ್, ಖಂಡಿತ. ಸರ್ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಮೊದಲೇ ಕೇಳಬೇಕಿತ್ತು, ಈ ಲೇಟಾಗಿ ಕೇಳ್ತಾ ಇದ್ದೀನಿ. ಸ್ಕ್ವೇರ್ ಫೀಟ್ ಎಷ್ಟು ಸರ್? ಸರ್ ಸ್ಕ್ವೇರ್ ಫೀಟ್ ಇವಾಗ ಬಂದು 3,999 ಅಂತೇಳಿ ಮಾಡ್ತಿರೋ ಸರ್ ನಾವು. ಸರ್ 3,999. ಸರ್ ಸೀರಿಯಸ್ ಆಗಿ ಹೇಳ, ನಾನು ಈ ಜಾಗ ನೋಡಿದಾಗ ನನ್ನ ತಲೆಯಲ್ಲಿ ನೀವು ಎಷ್ಟು ಹೇಳೋದು ಅಂತ ಅನ್ಕೊಂಡಿದೆ ಅಂದ್ರೆ, ನನ್ನ ಪ್ರಕಾರ 5,000 to 6,000 ಹೇಳ್ತೀರಾ ಅಂತ ಅನ್ಕೊಂಡಿದ್ದೆ, ಯಾಕೆಂದ್ರೆ ಜಾಗ ಹಂಗಿದೆ. ಹೌದು. ಬಟ್ 3,999 ರುಪೀಸ್. ಸರ್ ಈಗ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನನ್ನ ವೀಡಿಯೋಸ್ಗಳು ನೋಡ್ಕೊಂಡು 100% ನನ್ನ ಫಾಲೋವರ್ಸ್ ಅಥವಾ ವ್ಯೂವರ್ಸ್ಗಳು ಬಂದೇ ಬರ್ತಾರೆ. ಈ ಥರ ಸಾಮ್ರಾಟ್ ಶೆಟ್ಟಿ ಅವ್ರ ವೀಡಿಯೋ ನೋಡ್ಕೊ ಬಂದೆ, ನಮ್ಗೆ ಏನಾದ್ರು ಒಂದು ಡಿಸ್ಕೌಂಟ್ ಇದೆಯಾ ಅಂದರೆ, ನನ್ನ ಫಾಲೋವರ್ಸ್ ನನ್ನ ವ್ಯೂವರ್ಸಿಗೆ ನಿಮ್ಮ ಕಡೆಯಿಂದ ಏನು ಡಿಸ್ಕೌಂಟ್ ಅಂತ ಮಾಡ್ಕೊಡ್ತೀರಾ? ಖಂಡಿತ ಸರ್. ಯಾರಾದರೂ ಬಂದು ನಾವು ಸಾಮ್ರಾಟ್ ಶೆಟ್ಟಿ ಅವ್ರದ್ದು ವಿಡಿಯೋ ನೋಡ್ಕೊಂಡು ಬಂದಿದ್ದೀವಿ ಅಂತ ಏನಾದರೂ ಹೇಳಿದ್ರೆ ಡೈರೆಕ್ಟ್ ಆಗಿ 1,50,000 ರೂಪೀಸ್ ಡೈರೆಕ್ಟ್ ಡಿಸ್ಕೌಂಟ್ ಕೊಡ್ತೀವಿ. ಓಕೆ, 1.5 ಲಕ್ಷ ರೂಪಾಯಿ ಬಿಡ್ತೀರಾ? ಹೌದು, ಡೈರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ವ್ಯೂವರ್ಸಿಗೆ, ನಮ್ಮ ಫಾಲೋವರ್ಸಿಗೆ ಒಂದು ಈ ಥರ ಒಂದು ಡಿಸ್ಕೌಂಟ್ ಸತ್ಯವಾಗ್ಲೂ ನಾನು ಇಷ್ಟು ಹೇಳ್ತೀರಾ ಅಂತ ಅನ್ಕೊಂಡಿರಲಿಲ್ಲ. 150,000 ಬಿಡ್ತೀರಾ ಅನ್ಕೊಂಡಿದ್ದೆ. ಓಕೆ, 1.5 ಲಕ್ಷ. ಸೊ ಇವಾಗ ನೀವು ನೋಡುವುದು, ಸೊ ಮತ್ತೆ ವೆಯ್ಟ್ ಮಾಡ್ತಿದ್ದೆ, ಸ್ವಲ್ಪ ಬೇಗ ಬನ್ನಿ. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ, ಬೇಗ ಕಾಲ್ ಮಾಡಿ, ಬೇಗ ಬಂದು ನೋಡಿ. ನೀವು 100% ನೀವು ಒಂದು ಸಲ ಬಂದು ನೋಡಿದ್ರೆ ವಾಪಸ್ ಹೋಗೋ ಮಾತೇ ಇಲ್ಲ. 100% ಯಾವುದಾದ್ರು ಒಂದು ಪ್ಲಾಟ್ನ ನೀವು ಬುಕ್ ಮಾಡೇ ಮಾಡ್ತೀರಾ. ಸೊ ನೀವು ಬುಕ್ ಮಾಡೋಕ್ಕೂ ಮುಂಚೆ ನನ್ನ ಹೆಸರು ಹೇಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಸಾಮ್ರಾಟ್ ಶೆಟ್ಟಿ ವಿಡಿಯೋ ನೋಡ್ಕೊ ಬಂದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ 1.5 ಲಕ್ಷ ರೂಪಾಯಿ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ. ಸರ್ ಇದು ಯಾವ ಖಾತಾ ಬರುತ್ತೆ?
ಸರ್ ಇದು ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಸರ್. ಇಂಡಿವಿಜುವಲ್ ಈ ಈ ಖಾತಾ ಬರುತ್ತೆ. ಓಕೆ, ಏನು ಸರ್ ಇದು ಮಕ್ಕಳಿದ್ದು ಪ್ಲೇ ಏರಿಯಾನೇ ಈ ರೇಂಜಿಗಿದೆ ಇಲ್ಲಿ? ಹೌದು, ಇಲ್ಲಿ ಪ್ಲೇ ಏರಿಯಾ ಇದೆ, ಆ ಕಡೆ ಔಟ್ಡೋರ್ ಜಿಮ್ ಇದೆ. ಸೊ ಇದೇ ತರ ಈ ಒಂದು ಪ್ರಾಪರ್ಟಿನಲ್ಲಿ ಟೋಟಲ್ 9 ಪಾರ್ಕ್ ಇದೆ. ಏನು ಹೇಳ್ತಿದ್ದೀರಾ? ಟೋಟಲ್ 9 ಪಾರ್ಕ್ ಇದೆ. ಸೊ 9 ಮನೆ ಇರೋದು ನೋಡಿದ್ದೀನಿ ನಿಮ್ಮ ಇಲ್ಲಿ. ಏನು ಹೇಳ್ತೆ, ಈ ಪ್ರಾಪರ್ಟಿಲಿ 9 ಪಾರ್ಕ್ ಇದೆ. ಯಾವ್ಯಾವ ಥರ ಪಾರ್ಕ್ಗಳಿದೆ ಈಗ? ಎಲ್ಲದಲ್ಲೂ ಸೇಮ್ ಟು ಸೇಮ್ ಹಿಂಗೆ ಇರತ್ತಾ ಅಥವಾ ಬೇರೆ ಬೇರೆ ಥರನೂ ಇದೆಯಾ? ಪ್ರತಿಯೊಂದು ಪಾರ್ಕ್ ಅಲ್ಲೂ ಗಜಿಬೋಸ್ ಮಾಡಿದೀವಿ. ಕೆಲವೊಂದಷ್ಟು ಡೆಡಿಕೇಟೆಡ್ ಆಗಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾಗೆ ಅಂತಾನೆ ಮಾಡಿದೀವಿ. ಔಟ್ಡೋರ್ ಜಿಮ್ಗೆ ಅಂತ ಮಾಡಿದೀವಿ. ಸೊ ಈವ್ನಿಂಗ್ ಸಿಟ್ಔಟ್ಗೆ ಅಂತೇಳಿ ಒಂದಷ್ಟು ಗಜಿಬೋಗಳಿದೆ, ಅದನ್ನು ನೀವು ನೋಡಬಹುದು. ಅಂದ್ರೆ ಈಗ 9 ಪಾರ್ಕ್ವೇ ಬೇರೆ ಬೇರೆ ಥರನೇ ಇದೆ, ಒಂದೇ ಥರ ಇಲ್ಲ. ಸೂಪರ್ ಸರ್. ಏನಂತ ಹೇಳೋಣ, ಇನ್ನೇನು ಹೇಳಕ್ ಉಳಿದಿದೆ ಆ ರೇಂಜಿಗಿದೆ ಸರ್. ಇದು ಮೇಯ್ನ್ ಅಂದರೆ ರೆಡಿ ಟು ರಿಜಿಸ್ಟ್ರೇಷನ್ ಅಥವಾ ಇನ್ನೂ ಏನಾದ್ರು ಟೈಮ್ ಏನಾದ್ರು ತಗೊಳ್ಳೋದು, ಹಿಂಗೆ ಎಳಿಯೋದೇನಾದ್ರು ಇದೆಯಾ? ಆಕಾಶ್ ತಿನ್ಸು ಸ್ವಲ್ಪ. ಯಾಕೆ ಸರ್, ಏನಾಯ್ತು ಸರ್? ಇಲ್ಲಿ ನೋಡಿ ಸರ್, ಆಲ್ರೆಡಿ ಆಲ್ರೆಡಿ ಮನೆ ಕಟ್ಟಕ್ಕೆ ಶುರುನೇ ಹಚ್ಕೊಂಡೆ ಹೆಂಗಿದೆ ಸರ್? ಮನೆ ಅಲ್ಲ ಸರ್, ಇಲ್ಲಿ ಕಟ್ತಾ ಇರೋದು ಮ್ಯಾನ್ಷನ್ 120/80 ಸೈಟಲ್ಲಿ ಕಟ್ತಾ ಇರೋದು. 120/80 ಮನೆ ಅಲ್ಲ, ಇದು ಮ್ಯಾನ್ಷನ್. ಯಬ್ಬ ದೇವ್ರೆ, ಈ ರೇಂಜಿಗೆ ಕಟ್ತಾ ಇದಾರೆ. ಟೋಟಲ್ ಇದು 120 ಬರುತ್ತಲ್ಲ? ಇಷ್ಟು 120/80. ಸರ್ ಅಮ್ಯುನಿಟೀಸ್ಗಳೆಲ್ಲ ಏನೇನು ಬರುತ್ತೆ ಸರ್ ಇಲ್ಲಿ? ಸರ್ ಅಮ್ಯುನಿಟೀಸ್ ಎಲ್ಲ ಏನೇನು ಬರುತ್ತೆ ಅಲ್ಲ, ಆಲ್ರೆಡಿ ಬಂದಿದೆ. ಎಲ್ಲ ಬಂದಿದೆ. ಹೌದು. ಏನೇನು ಸರ್? ಏನು ಮೊಬೈಲ್ ತೆಗಿತಿದ್ರೆ ಎಲ್ಲ ನೋಟ್ ಮಾಡ್ಕೊಂಡಂಗಿದೆ? ಅಷ್ಟೊಂದಿದೆ ಸರ್, ಹೇಳ್ಬೇಕಂತ ಅಂದ್ರೆ. ಹೇಳಿ ಸರ್ ಕೇಳೋಣ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬಲ್ ಆಗಿದೆ, ಅಂಡರ್ಗ್ರೌಂಡ್ ವಾಟರ್ ಕನೆಕ್ಷನ್ಸ್ ಇದೆ, ಪ್ರತಿಯೊಂದು ಕಮ್ಯುನಿಕೇಶನ್ ಕೇಬಲ್ ಸಮೇತ ರೆಡಿ ಇದೆ ಆಲ್ರೆಡಿ. ಮತ್ತೆ ಕ್ಲಬ್ ಹೌಸ್ ಕೊಡ್ತಾ ಇದೀವಿ, ಇಂಡೋರ್ ಗೇಮ್ಸ್ ಕೊಡ್ತಾ ಇದೀವಿ, ಪಾರ್ಟಿ ಹಾಲ್ ಇದೆ, ಸೊ ಲ್ಯಾಂಡ್ಸ್ಕೇಪ್ ಪಾರ್ಕ್ಸ್ ಇದೆ, ಮತ್ತೆ ಡೆಡಿಕೇಟೆಡ್ ಆಗಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಂತಾನೆ ಸಪರೇಟ್ ಆಗಿದೆ ಪಾರ್ಕ್ ಅಲ್ಲಿ. ಸೊ ಔಟ್ಡೋರ್ ಜಿಮ್ ಕೊಟ್ಟಿದ್ದೀವಿ, ಅಂಡ್ ಆರ್ಚ್ ಕೊಟ್ಟಿದ್ದೀವಿ, ಮಿನಿಮಮ್ ಎಂಟ್ರೆನ್ಸ್ 100 ಫೀಟ್ ರೋಡ್ ಕೊಟ್ಟಿದ್ದೀವಿ. ಓಕೆ. ಸೊ ಹೇಳ್ತಾವ್ರು ಇನ್ನೂ ಸಾಕಷ್ಟಿದೆ ಇಲ್ಲಿ ಹೇಳಲಿಕ್ಕೆ. ನಂಗೆ ಕೇಳಿ ಸಾಕಾಯ್ತು ಸರ್, ಕೇಳಿ ಸಾಕಾಯ್ತು. ಇನ್ನ ಹೇಳ್ಬೋದು, ಅಷ್ಟಿದೆ ಇಲ್ಲಿ ಸರ್. ಎಲ್ಲ ಮುಗೀತು, ಕೊನೆಯದಾಗಿ ನಿಮ್ಮ ಆಫೀಸ್ ಬಗ್ಗೆ ಹೇಳಿ ಸರ್, ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಸರ್. ನಮ್ಮ ಕಂಪ್ನಿ ನೇಮ್ ಬಂದು ಗ್ರೌಂಡ್ ಝೀರೋ ಅಂತೇಳಿ. ಓಕೆ. ಸೊ 10th ಬ್ಲಾಕ್, ಔಟರ್ ರಿಂಗ್ ರೋಡ್, 2nd ಸ್ಟ್ರೀಟ್, ನಾಗರಬಾವಿನಲ್ಲಿ ಬರುತ್ತೆ, ಬೆಂಗಳೂರಲ್ಲಿ ಆಫೀಸ್ ಇರೋದು. ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರಾಪರ್ಟಿ ನೋಡಿ ಸಕ್ಕದಂದ್ರೆ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಸರ್. ತುಂಬ ಇಂಪಾರ್ಟೆಂಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಯಾಕೆ ಸರ್? ಅಯ್ಯೋ ಸರ್, ಈ ಪ್ರಾಪರ್ಟಿ ಸುತ್ತದಷ್ಟರಲ್ಲಿ ಪಕ್ಕ ಹೇಳ್ತೀನಿ, ಕಾಲು ಬಿದ್ದೋಗಿರೋದು. ನೀವು ಗಾಡೀಲಿ ಸುತ್ತಿಸಿದ್ದಕ್ಕೆ ಖುಷಿ ಆಯಿತು ಸರ್. ಈಗ ಎಲ್ಲ ಮುಗೀತು, ಇನ್ನು ಏನಾದರೂ ಹೇಳೋದಿದ್ರೆ ಹೇಳ್ಬಿಡಿ ಸರ್. ಸರ್ ಇಷ್ಟೊತ್ತು ನಾನು ಹೇಳಿದ್ದು ಸಾಕು. ಓಕೆ, ಆಮೇಲೆ ಬನ್ನಿ ಸರ್, ನಮ್ಮ ಕಸ್ಟಮರ್ಗಳು ಹೇಳ್ತಾರೆ. ಓಕೆ, ಕೇಳೋಣ ಸರ್. ಐ ಆಮ್ ಡಾಕ್ಟರ್ ಓಂ ಪ್ರಕಾಶ್, radiologist from Shimoga. So actually this is one of the unique layout in the entire Shimoga. To be talking about it, when I have seen so many resorts, and this is the one of the this is the only second layout which is RERA approved, and it's beautiful. So, and also the people from Sadashri Developers, Ground Zero, so they are very helpful and they are very flexible. Please come and visit this layout, and please come and visit, and you'll get it what you want. ಸೊ ನಿಮಗೋಸ್ಕರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡಿಸಿದ್ದೀನಿ. ಮತ್ತೆ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಾ ತಿಳ್ಕೊಳ್ಳಿ. ಹಾಗೆ ಕೊನೆಯದಾಗಿ ಹೇಳ್ದಂಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.